ಓಂ ಸದ್ಗುರುನಾಥ ಶರಣಂ ಜಯ ಜಯ. ಓಂ ಸಚ್ಚಿದಾನಂದ ಶರಣಂ ಜಯ ಜಯ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ಜ್ಞಾನೇಶ್ವರಿ ಗೀತಾಮೃತ. ಕೃಷ್ಣ ಪರಮಾತ್ಮನು ಅರ್ಜುನನಿಗೆ ಪರಮಾತ್ಮನು ನಿರಾಕಾರವಾದ ಪರಮಾತ್ಮನನ್ನು ಸಾಕಾರ ರೂಪಿನಿಂದ ನೋಡ್ತಕ್ಕಂಥ ಮನುಷ್ಯರು ತಮ್ಮಲ್ಲಿರ್ತಕ್ಕಂಥ ಗುಣದೋಷಗಳನ್ನೇ ಪರಮಾತ್ಮನಲ್ಲಿಯೂ ಕೂಡ ಆರೋಪ ಮಾಡಿಕೊಂಡು ನೋಡ್ತಾರೆ ಮತ್ತು ಪ್ರಪಂಚವನ್ನು ಹೇಗೆ ಸಾಕಾರ ರೂಪದಲ್ಲಿ ನೋಡ್ತಾರೋ ಪರಮಾತ್ಮನು ಕೂಡ ಹಾಗೆ ಸಾಕಾರ ಮೂರ್ತಿ, ಸಾಕಾರ ರೂಪದಿಂದ ಇರ್ತಕ್ಕಂಥವನು ಅಂತ ತಿಳ್ಕೊಂಡು ಎಲ್ಲವನ್ನು ತಮ್ಮಲ್ಲಿರೋ ಗುಣದೋಷಗಳನ್ನೇ ಆರೋಪ ಮಾಡಿಕೊಂಡು ಪರಮಾತ್ಮನನ್ನು ನೋಡೋ ಪ್ರಯತ್ನವನ್ನು ಮಾಡ್ತಾರೆ. ಇಂಥವರಿಗೆ ನಾನು ಕಾಣಿಸೋದಿಲ್ಲ, ವಿಕಾರದಿಂದ ಕೂಡಿದ ಜಗತ್ತನ್ನು ನೋಡುವಂತೆ ನಿರ್ವಿಕಾರನಾದ ನನ್ನನ್ನು ನೋಡಲಿಕ್ಕೆ ಸಾಧ್ಯವಿಲ್ಲ. ಆದ್ದರಿಂದ ಇಂಥ ವಿಪರೀತ ಜ್ಞಾನಿಗೆ ಸತ್ಯ ಜ್ಞಾನವು ಕತ್ತಲಂತಾಗುವುದು, ಅಂದರೆ ಸತ್ಯ ಜ್ಞಾನವು ಅವನ ದೃಷ್ಟಿಗೆ ಗೋಚರಿಸುವುದೇ ಇಲ್ಲ ಅಂತ ಪರಮಾತ್ಮ ಘಂಟಾಘೋಷವಾಗಿ ಹೇಳಿಬಿಟ್ಟ. ಇದರಿಂದ ಇಂತಹ ಪುರುಷರ ಜೀವಿತವು ನಿಷ್ಫಲವಾಗುತ್ತದೆ. ಯಾವಾಗ ಸಾಧನೆಯನ್ನು ಗುರುಮುಖೇನ ವಿಚಾರವನ್ನು ತಿಳಿದು ಸಾಧನೆಯನ್ನು ಮಾಡಿ ಅನುಭವಪೂರ್ವಕವಾಗಿ ಪರಮಾತ್ಮನನ್ನು ನಿಶ್ಚಲ ತತ್ವವನ್ನು ತಿಳಿಕೊಳ್ಳೋ ಪ್ರಯತ್ನವನ್ನು ಮಾಡೋದಿಲ್ವೋ ಅಂಥವರ ಜೀವನವು ನಿಷ್ಫಲವಾಗುತ್ತದೆ. ವರ್ಷ ಋತುವಿನ ಹೊರತು ಅನ್ಯ ಋತುಗಳಲ್ಲಿ ಕಾಣುವ ಮೇಘಗಳು, ಮೃಗಜಲದಲ್ಲಿ ಏಳುತ್ತಿರುವಂತೆ ಕಂಡುಬರುವ ಅಲೆಗಳು ದೂರದಲ್ಲಿ ನೋಡಿ ಆನಂದಿಸತಕ್ಕವೇ ಹೊರತು ಅವುಗಳ ಹತ್ತಿರಕ್ಕೆ ಹೋಗಿ ಪರೀಕ್ಷಿಸಿದರೆ ಅಲ್ಲಿ ಏನೂ ತೋರದೆ ಅವು ನಿಸ್ಸಾರವಾದವುಗಳೆಂದು ಸ್ಪಷ್ಟವಾಗುವುದು. ವರ್ಷ ಋತುವಿನಲ್ಲಿ ಅಂದರೆ ಮಳೆಗಾಲದಲ್ಲಿ ಮಾತ್ರ ಮಳೆ ಬರ್ತದೆ, ಅದರಿಂದ ಉಪಯೋಗ ಕೂಡ ಉಂಟು. ಆದರೆ ಮೃಗಜಲದಲ್ಲಿ ಏಳುತ್ತಿರುವಂತೆ ಕಂಡುಬರುವ ಅಲೆಗಳು, ಈಗ ಬಿಸಿಲಿನ ಜಳಕ್ಕೆ ಮರಳುಗಾಡಿನಲ್ಲಿ ನೀರಿನ ಅಲೆಗಳು ಓಡ್ತಾ ಇದೆಯೇನೋ ಅನ್ನುವಂತ ಕಾಣ್ತದೆ. ಅದು ಬಿಸಿಲಿನ ಜಳವೇ ಹೊರತು ಬಿಸಿಲಿನ ಕಾವು ಅದು ಆ ಥರ ಕಾಣ್ತದೆ ಹೊರತು ಅದು ನೀರಿನ ಅಲೆಗಳಲ್ಲ. ಮತ್ತು ಅನ್ಯ ಋತುಗಳಲ್ಲಿ ಕಾಣುವ ಮೋಡಗಳು, ಬೇರೆ ಬೇರೆ ಋತುವಿನಲ್ಲಿ ಮೋಡಗಳು ಕಾಣಿಸ್ಕೊಳ್ತವೆ ಆಕಾಶದಲ್ಲಿ, ಆದರೆ ಮಳೆ ಮಾತ್ರ ಬರೋದಿಲ್ಲ. ಈ ರೀತಿಯಲ್ಲಿ ನೋಡಿ ಆನಂದ ಪಡಬೇಕೆ ಹೊರತು ಅದರಿಂದ ಯಾವ ಉಪಯೋಗವೂ ಇಲ್ಲ. ಮಕ್ಕಳು ಆಡಿಕೊಳ್ಳುವುದಕ್ಕಾಗಿ ತಯಾರಿಸಿದ ಮಣ್ಣಿನ ಕುದುರೆಗಳು, ಗಾರುಡಿಗನು ತಯಾರಿಸುವ ಕೃತಕ ವಸ್ತುಗಳು, ಅಥವಾ ಆಕಾಶದಲ್ಲಿ ಮೋಡಗಳಿಂದ ರಚಿಸಲ್ಪಟ್ಟ ಮಹಡಿ ಮನೆ, ಕೋಟೆ, ಗಂಧರ್ವನಗರ ಮೊದಲಾದವುಗಳು ಕೃತ್ರಿಮಗಳಾದರೂ ನೋಟಕರಿಗೆ ಕ್ಷಣಕಾಲದಲ್ಲಿಯೇ ನಿಜದಂತೆ ಕಾಣಿಸುತ್ತವೆ. ಇದನ್ನೆಲ್ಲ ನೀವು ಚಿಕ್ಕದರಲ್ಲೆಲ್ಲ ಕಂಡು ಬಂದಿದೆ, ನೀವೆಲ್ಲ ಅನುಭವಕ್ಕೆ ತಂದುಕೊಂಡಿದ್ದೀರಿ. ಬಿದಿರು ಉದ್ದವಾಗಿ ಮೇಲಕ್ಕೆ ಬೆಳೆಯುತ್ತಾ ಹೋದರೂ ಅದರಲ್ಲಿ ಫಲವು ಮಾತ್ರ ಉತ್ಪನ್ನವಾಗದೆ ಒಳಗಡೆ ಕೇವಲ ಟೊಳ್ಳಾಗಿಯೇ ಇರುವುದು. ಬಿದಿರಿನ ಮರ ನೋಡಿದಿರಲ್ಲ, ಬಿದಿರು ಬೊಂಬುಗಳು ಯಾವ ರೀತಿಯಲ್ಲಿರ್ತವೆ, ಬಹಳ ಉದ್ದವಾಗಿ 20-30 ಅಡಿ ಉದ್ದಕ್ಕೆಲ್ಲ ಬೆಳೆದಿರ್ತವೆ. ಆದರೆ ಎಷ್ಟು ಉದ್ದ ಬೆಳೆದರೂ ಅದರಿಂದ ಯಾವ ಫಲವನ್ನು ಬಿಡೋದಿಲ್ಲ, ಅದು ಒಳಗಡೆಲ್ಲ ಟೊಳ್ಳಾಗಿಯೇ ಇರುತ್ತದೆ. ಈ ರೀತಿಯಲ್ಲಿ ಒಳಗಡೆ ಕೇವಲ ಟೊಳ್ಳಾಗಿಯೇ ಇರುವುದು. ಮೇಕೆಯ ಕೊರಳಿನಲ್ಲಿರುವ ಸ್ತನಗಳು ನೋಟಕ್ಕೆ ಮಾತ್ರವೇ ಇದೇ ವಿಧವಾಗಿ, ಅಂದರೆ ಮೇಕೆಯ ಕೊರಳಿನಲ್ಲಿ, ಅಂದರೆ ಈ ಮೇಕೆಗಳಿರ್ತಾವಲ್ಲ, ಆಡು ಅಂತ ಕರೀತಾರಲ್ಲ ಹಳ್ಳಿಗಳ ಕಡೆ, ಆಡು ಮೇಕೆಗಳು, ಇವುಗಳ ಕೊರಳಿನಲ್ಲಿ ಗಂಟೆಗಳ ಥರ ಇರ್ತದೆ. ನಾವೆಲ್ಲ ನೋಡಿದ್ರಿ, ಎರಡು 1 ಇಂಚು ಉದ್ದಕ್ಕೆ 2 ಗಂಟೆಗಳ ಥರ ನೇತಾಡ್ತಾ ಇರ್ತದೆ. ಅವುಗಳನ್ನ ಸ್ತನಗಳು ಅಂತ ಕರೀತಾರೆ. ಅದರಿಂದ ಹಾಲು ಬರುತ್ತೇನು? ಇಲ್ಲ, ಸುಮ್ಮನೆ ನೇತಾಡ್ತಿರ್ತದೆ ಅದೆಲ್ಲ. ಇದೇ ವಿಧವಾಗಿ ಮೂಢರ ಜೀವಿತವು ಅವರ ಕರ್ಮಗಳು ಸಹ ಬೂರುಗದ ಕಾಯಿಗಳ ಅಂತೆ ಉಪಯೋಗಿಸಲು ರಹಿತವಾಗಿರುವುದು. ಬೂರುಗದ ಕಾಯಿ ನೋಡಿದಿರಲ್ವ, ಬುಗುರಿ ಮರ ಅಂತ ಕರೀತಾರಲ್ಲ, ಬೂರುಗದ ಕಾಯಿ, ಅದು ಯಾವ ಉಪಯೋಗಕ್ಕೂ ಬರೋದಿಲ್ಲ. ಅದರಂತೆ ಕೂಡ ಮೇಕೆಯ ಗಂಟಲಲ್ಲಿ ಇರ್ತಕ್ಕಂಥ ಸ್ತನಗಳು ಕೂಡ ಯಾವ ಉಪಯೋಗಕ್ಕೂ ಬರೋದಿಲ್ಲ. ಅದರಂತೆ ಈ ಮೂಢರ ಕರ್ಮಗಳು ಸಹ ಯಾವ ಒಂದು ಸತ್ಫಲವನ್ನು ಕೂಡ ತಂದು ಕೊಡೋದಿಲ್ಲ. ಮೂಢರ ಜೀವಿತವು ಅವರ ಕರ್ಮಗಳು ಸಹ ಬೂರಗದ ಕಾಯಿಗಳಂತೆ ಉಪಯೋಗರಹಿತವಾಗಿಯೂ ಮತ್ತು ತೃಣೀಕರಿಸಲು ಯೋಗ್ಯವಾಗಿಯೂ ಇವೆ. ಅವರು ಮಾಡುವ ಕರ್ಮಗಳನ್ನು ತೃಣರೂಪವಾಗಿ ಕಾಣಬಹುದು ನಾವು. ಅವಕ್ಕೆ ಯಾವ ವಿಶೇಷತೆಯನ್ನು, ಮನ್ನಣೆಯನ್ನು ಕೊಡಬೇಕಾದ ಅಗತ್ಯತೆ ಇರೋದಿಲ್ಲ. ಯಾಕಂದರೆ ಅವರು ಏನನ್ನು ತಿಳಿದು ಮಾಡೋದಿಲ್ಲ, ಸತ್ಫಲವನ್ನು ಏನನ್ನೂ ತಂದು ಕೊಡೋದಿಲ್ಲ. ಅಂಥವ್ರು ಮಾಡುವ ಕರ್ಮಗಳು ಗಂಟೆಗಟ್ಟಲೆ, ದಿನಗಟ್ಟಲೆ, ವರ್ಷಗಟ್ಟಲೆ ಏನು ಮಾಡಿದ್ರು ಕೂಡ ಅವು ನಿರರ್ಥಕವಾದ ಫಲಗಳನ್ನೇ ಕೊಡ್ತವೆ. ಅದರಿಂದ ಅದು ವ್ಯರ್ಥ. ಏನು ಮಾಡಿದರೂ, ಎಷ್ಟು ಮಾಡಿದರೂ ತಿಳಿದು ಮಾಡಬೇಕು, ತಿಳ್ಕೊಂಡು ಮಾಡಬೇಕು. ಇಂತಹವರು ಸಂಪಾದಿಸಿದ ಜ್ಞಾನವು
ಕೋತಿಯಿಂದ ಒಡೆಯಲ್ಪಟ್ಟ ತೆಂಗಿನಕಾಯಿಯ ಚೂರುಗಳಂತೆ ಅಥವಾ ಕೋತಿಯ ಕೈಗೆ ಸಿಕ್ಕಿದ ಮುತ್ತುಗಳಂತೆ, ಬೊಂಬೆಯ ಕೈಯಲ್ಲಿರುವ ಶಸ್ತ್ರಗಳಂತೆ. ಬೊಂಬೆಯ ಕೈಯಲ್ಲಿ ಈಗ ಒಂದು ವೀರನಂತೆ ಒಂದು ಗೊಂಬೆ ಮಾಡಿ ಕೈಯಲ್ಲಿ ಶಸ್ತ್ರ ಇಟ್ಟರೆ ಅದೇನು ಯುದ್ಧಕ್ಕೆ ಹೋಗುತ್ತೇನು? ಆಗೋದಿಲ್ಲ. ಅದರಂತೆ ನಿಷ್ಫಲವಾದವುಗಳು ಅಥವಾ ಅಶುದ್ಧ, ಅವರ ಜ್ಞಾನವೂ ಸಹ ನಿರುಪಯೋಗ ಆಗಿರುತ್ತದೆ. ಆದ್ದರಿಂದಲೇ ಅರ್ಜುನ, ಅವರು ಅರ್ಜಿಸಿದ ಜ್ಞಾನ ಮತ್ತು ಕರ್ಮಾದಿಗಳೆಲ್ಲವೂ ವ್ಯರ್ಥವೇ ಆಗುವವು. ಯಾಕೆಂದರೆ ಅವರ ಚಿತ್ತದಲ್ಲಿ ಯಥಾರ್ಥ ಜ್ಞಾನಕ್ಕೆ ಸ್ಥಳವೇ ಇಲ್ಲವಾಗಿದೆ. ಈ ದಿನಮಾನಗಳಲ್ಲೆಲ್ಲ ಅದೇ ಕಷ್ಟಪಡ್ತಾ ಇರೋದು. ಯಥಾರ್ಥ ಜ್ಞಾನವನ್ನು ಅರ್ಥ ಮಾಡಿಕೊಳ್ಳುವ ಶಕ್ತಿಯನ್ನು ಕಳ್ಕೊಂಡು ನಾವೇನು ಮಾಡ್ತಾಯಿದ್ದೀವಿ? ಕೇವಲ ಪುಸ್ತಕ ಜ್ಞಾನವನ್ನು ಪಡ್ಕೊಂಡು ಇದೇ ಸರಿ ಅಂತ ವಾದ ಮಾಡುವಷ್ಟು ಮಟ್ಟಿಗೆ ನಾವು ದೊಡ್ಡ ಗಟ್ಟಿಗರಾಗಿಬಿಟ್ಟಿದ್ದೀವಿ ಹೊರತು ಯಥಾರ್ಥ ಜ್ಞಾನವನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ನಮ್ಮಲ್ಲಿ ವಿವೇಕವೇ ಇಲ್ಲದಂತೆ ಆಗಿದೆ. ವಿವೇಕ ಸ್ಥಿತಿಯನ್ನೇ ನಾಶ ಮಾಡಿ ಸದ್ಬುದ್ಧಿಯನ್ನು ಕಬಳಿಸುತ್ತಾ ಅಜ್ಞಾನದ ಅಂಧಕಾರದಲ್ಲಿ ಸಂಚರಿಸುವ ತಾಮಸಿ ರಾಕ್ಷಸಿಯಾದ ಪ್ರಕೃತಿಯ ಕೈಗೆ ಅವರು ಸಿಕ್ಕಿಕೊಂಡಿರುವರು. ತಾಮಸಿ ರಾಕ್ಷಸಿಯಾದ ಪ್ರಕೃತಿಯ ಕೈಗೆ ಅಂದರೆ ಇಲ್ಲಿ ತಮೋಗುಣಕ್ಕೆ ಒಳಗಾಗಿದ್ದಾರೆ, ಅಜ್ಞಾನಕ್ಕೆ ಒಳಗಾಗಿದ್ದಾರೆ ಜನರೆಲ್ಲ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಯಾವಾಗ ತಮೋಗುಣ ಹೆಚ್ಚಾಗುತ್ತೋ, ಅಜ್ಞಾನಕ್ಕೆ ಒಳಗಾಗ್ತೀವೋ, ಆತ್ಮಜ್ಞಾನ, ಶುದ್ಧವಾದ ಆತ್ಮಜ್ಞಾನ, ಯಥಾರ್ಥ ರೂಪವಾದ ಜ್ಞಾನ ಅರ್ಥ ಆಗೋದಿಲ್ಲ. ಇದರಿಂದ ನಾನಾ ಪ್ರಕಾರವಾದ ಚಂಚಲತೆಯಿಂದ ಚದುರಿದ ಚಿತ್ತರಾದ ಇವರು ತಾಮಸಿ ರಾಕ್ಷಸಿಯ ಬಾಯಲ್ಲಿ ಹೋಗಿ ಬೀಳುವರು. ಆ ತಾಮಸಿ ರಾಕ್ಷಸಿಯ ಬಾಯಲ್ಲಿರುವ ಆಸೆ ಎಂಬುವ ಎಂಜಲೊಳಗೆ ಹಿಂಸೆ ಎಂಬುವ ನಾಲಿಗೆಯು ವಾಸವಾಗಿದ್ದು, ಅಸಂತೃಪ್ತಿ, ಅಸಂತೋಷವೆಂಬ ಮಾಂಸಖಂಡಗಳನ್ನು ನಿರಂತರವೂ ಜಗಿಯುತ್ತಾ ವಿನೋದ ಪಡುತ್ತಿರುವುದು. ಅಂದರೆ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ, ಈ ತಮೋ ಗುಣಕ್ಕೆ ಒಳಗಾದವ್ರ ಬಾಯಲ್ಲಿ, ಅಂದರೆ ತಮೋ ಗುಣಕ್ಕೆ ಒಳಗಾದವ್ರಿಗೆ ಯಾವಾಗಲೂ ಆಸೆ ಜಾಸ್ತಿ ಇರ್ತದೆ. ಆಸೆ ಇದ್ದ ಕಡೆ ಏನಾಗುತ್ತೆ? ಹಿಂಸೆ ಜಾಸ್ತಿ ಇರ್ತದೆ. ಹಿಂಸೆ ಜಾಸ್ತಿ ಇದ್ದಾಗ ಏನಾಗುತ್ತೆ? ಅಲ್ಲಿ ಈ ನಿರಂತರವಾಗಿ ವಿನೋದ ಪಡುತ್ತಿರುವರು. ಯಾವಾಗಲೂ ಅಸಂತೋಷದಿಂದ ವಿನೋದ ಪಡ್ತಾ ಇರ್ತಾರೆ. ಅಂದರೆ ಯಾವಾಗಲೂ ದುಃಖ ದುಮ್ಮಾನಗಳಲ್ಲೇ ಮುಳುಗೋಗಿರ್ತಾರೆ. ಆಸೆ, ಹಿಂಸೆ, ಯಾವಾಗಲೂ ಚಿತ್ರಹಿಂಸೆ. ಅದರಿಂದ ಈ ರೀತಿಯಲ್ಲಿ ಅಜ್ಞಾನದವರು ಇರ್ತಾರೆ ಅಂತ. ಮತ್ತು ಆ ನಾಲಿಗೆ ತುಟಿಗಳನ್ನು ಸವರುತ್ತಾ ಅನರ್ಥವೆಂಬ ಕಿವಿಗಳಿಗೆ ಹೊರಗೆ ಬರುತ್ತವೆ. ಅನರ್ಥವೆಂಬ ಕಿವಿಗಳು ಉಟ್ಕೊಳ್ತವೆ. ಅಜ್ಞಾನದಲ್ಲಿರುವವರಿಗೆ ಏನೇನಾಗುತ್ತೆ ಅಂತ ಇಲ್ಲಿ ಉದಾಹರಣೆಗಳನ್ನ ಕೊಟ್ಟು ಹೇಳ್ತಾ ಇದ್ದಾರೆ. ಉದಾಹರಣೆಯನ್ನು ಬಿಟ್ಟು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋದಾದರೆ, ಯಾವಾಗ ಹಿಂಸೆಯಿಂದ ಏನಾಗುತ್ತೆ? ಅಸಂತೃಪ್ತಿ ಆಗುತ್ತೆ. ಅಸಂತೃಪ್ತಿಯಿಂದ ಏನಾಗುತ್ತೆ? ಅಲ್ಲಿ ಈ ನಿರಂತರವೂ ಕೂಡ ಸಂತೋಷ ಅನ್ನೋದು ಇರೋದಿಲ್ಲ. ಆಗ ಅನರ್ಥಕಾರಿಯಾದ ಕೆಲಸಗಳನ್ನ ನಾವು ಮಾಡಲಿಕ್ಕೆ ಶುರುವಾಗ್ತೀವಿ. ಮತ್ತು ರಾಕ್ಷಸಿಯು ದೋಷವೆಂಬುವ ಪರ್ವತದ ಗುಹೆಯಲ್ಲಿ ನಿರಂತರವೂ ವಾಸಿಸುತ್ತಿರುವಳು. ಅಜ್ಞಾನಕ್ಕೆ ಒಳಪಟ್ಟಂಥ ಪ್ರತಿಯೊಬ್ಬರು ಏನು ಮಾಡ್ತಾರೆ ಅಂದರೆ, ದೋಷಗಳಿಂದಲೇ ಕೂಡಿರ್ತಾರೆ. ಅವ್ರಿಗೆ ಒಳ್ಳೇದು ಮಾಡಬೇಕು ಅಂತಲೂ ಗೊತ್ತಿಲ್ಲ, ಒಳ್ಳೇದು ಮಾಡ್ಕೋಬೇಕು ಅಂತಲೂ ಗೊತ್ತಿರೋದಿಲ್ಲ. ಯಾವಾಗಲೂ ದೋಷಗಳಿಂದಲೇ ದೋಷಯುಕ್ತರಾಗಿ ಇರ್ತಾರೆ. ದ್ವೇಷವು ಅವಳ ದವಡೆಯಾಗಿದೆ. ಮತ್ತು ದೋಷಗಳಿಂದ ಕೂಡಿದವ್ರಿಗೆ ಏನಾಗುತ್ತೆ ಅಂದರೆ, ಆಸೆಗಳಿರ್ತವೆ, ಈಡೇರಲಿಲ್ಲ ಅಂದರೆ ದ್ವೇಷವೂ ಕೂಡ ಜಾಸ್ತಿ ಆಗುತ್ತೆ. ಇನ್ನು ಜ್ಞಾನವನ್ನು ಅಗಿದು ನಾಶ ಮಾಡುತ್ತವೆ. ಸ್ಥೂಲ ದೃಷ್ಟಿಯುಳ್ಳ ಮೂರ್ಖರ ತಿಳುವಳಿಕೆಯಲ್ಲಿ ದ್ವೇಷವೆಂಬ ದವಡೆಯು ಚರ್ಮ ಮತ್ತು ಎಲುಬುಗಳಿಂದ ಸುತ್ತಲ್ಪಟ್ಟಂತೆ ಕಾಣಬರುವುದು. ಈ ಪ್ರಕಾರ ತಾಮಸ ಮಾಯಾ ರಾಕ್ಷಸಿಯ ಬಾಯಿಯಲ್ಲಿ ಬೀಳುವ ಮಾನವರು ಬಾವಿಯ ಹತ್ತಿರದಲ್ಲಿ ಭೂತಗಳಿಗೆ ಇಡಲ್ಪಟ್ಟ ಬಲಿಯಂತೆ ಅಜ್ಞಾನವೆಂಬ ಆಳವಾದ ನೀರಿನಲ್ಲಿ ಮುಳುಗಿ ನಾಶವಾಗುವರು. ಸಾಮಾನ್ಯವಾಗಿ ಈ ತೀರಾ ಅಜ್ಞಾನ ಅಂಧಕಾರದಲ್ಲಿ ಮುಳುಗಿರ್ತಕ್ಕಂಥ ಜನಗಳು ಹಳ್ಳಿಗಳ ಸೈಡಲ್ಲಿ ಏನು ಮಾಡ್ತಾರೆ ಅಂದರೆ, ಈ ಭೂತ ಪ್ರೇತಗಳ ಕಾಟ ಅಂತ ಹೇಳ್ಬಿಟ್ಟು ಆ ಭೂತ ಬಿಡಿಸೋದಕ್ಕೆ ಇಂತಿಂಥ ಬಲಿಯನ್ನು ಕೊಡಬೇಕು ಅಂತೇಳಿ ಊರಿಂದ ಆಚೆ ಪಾಳ್ಬಾವಿ ಹತ್ರ ತಗೊಂಡೋಗಿ ಅಲ್ಲಿ ಆ ಭೂತಕ್ಕೆ ಅಂತ ಎಡೆ ಇಡ್ತಿರ್ತಾರೆ. ಮಾಂಸ ಇತ್ಯಾದಿ ಆಹಾರಗಳನ್ನೆಲ್ಲ ತಗೊಂಡೋಗಿ ಭೂತಕ್ಕೆ ಅಂತ ಎಡೆ ಇಟ್ಟಿರ್ತಾರೆ. ಈ ರೀತಿ ಬಲಿಯನ್ನು ಕೊಟ್ಟಂತಾಯಿತು ಅಜ್ಞಾನಿಗಳ ಅವಸ್ಥೆ. ಯಥಾರ್ಥ ಜ್ಞಾನವನ್ನು ತಿಳ್ಕೊಳ್ಳದೆ ತಮೋಗುಣದಲ್ಲಿ ಮುಳುಗಿರುವವರ ಅವಸ್ಥೆ ಈ ರೀತಿಯಲ್ಲಿ ಆಗುತ್ತೆ. ಅವ್ರಿಗೇನೂ ತಿಳಿಯೋದಿಲ್ಲ. ಆ ರೀತಿಯಲ್ಲಿ ಅವ್ರೇನು ಮಾಡ್ತಾರೆ? ಆಳವಾದ ಅಜ್ಞಾನದಲ್ಲಿ ಮುಳುಗಿ ದಿನ 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 ಕಷ್ಟಪಡ್ತಾ ಇರ್ತಾರೆ ಅಂತ ಇಲ್ಲಿ ಕೃಷ್ಣ ಪರಮಾತ್ಮನು ಹೇಳ್ತಾ ಇದ್ದಾನೆ. ಮತ್ತು
ಈ ರೀತಿಯಾಗಿ ತಮೋಗುಣವೆಂಬ ಹಳ್ಳದಲ್ಲಿ ಬಿದ್ದವರು ತಮ್ಮನ್ನು ಎತ್ತಲು ಬಂದ ವಿಚಾರಣೆ ಎಂಬ ಹಸ್ತಗಳಿಗೂ ಸಹ ಇಟಕಲಾರದಷ್ಟು ಆಳದಲ್ಲಿ ಬಿದ್ದಿರುವರು. ಇವ್ರ ಕತೆ ಹೆಂಗಪ್ಪ ಅಂದರೆ, ಇವರನ್ನು ಉದ್ಧಾರ ಮಾಡಬೇಕು ಅಂತ ಯಾರಾದರೂ ಸಹಾಯಕ್ಕೆ ಅಂತ ಬಂದರೆ ಅವರೂ ಕೂಡ ಉದ್ಧಾರ ಮಾಡಲಾರದಷ್ಟು ಆಳದ ಅಜ್ಞಾನದಲ್ಲಿ ಇವರು ಮುಳುಗಿರ್ತಾರೆ. ಅಂದರೆ ಯಾರು ತಿಳುವಳಿಕೆ ಹೇಳಕ್ಕೆ ಬರ್ತಾರೋ ಅವ್ರ ಮಾತುಗಳನ್ನ ಕೇಳಿ ಅರಗಿಸ್ಕೊಳ್ಳೋಷ್ಟು ಶಕ್ತಿ ಕೂಡ ಅವರಲ್ಲಿ ಇರೋದಿಲ್ಲ. ಅವ್ರು ಎಷ್ಟೇ ಹೇಳಿದ್ರೂ ಇವ್ರಿಗೆ ಏನೂ ಅರ್ಥ ಆಗೋದಿಲ್ಲ. ಆ ಮಟ್ಟಿಗೆ ಇವರು ಅಜ್ಞಾನದ ಅವಸ್ಥೆಯಲ್ಲಿ ಬಿದ್ದಿರ್ತಾರೆ. ಮೂರ್ಖರನ್ನು ಕುರಿತ ಈ ಕಥೆಯನ್ನು ಮುಗಿಸುವೆನು. ಮೂರ್ಖರ ವಿಚಾರವನ್ನು ಇಲ್ಲಿಗೆ ಮುಗಿಸ್ತೀನಿ ಅರ್ಜುನ ನಾನು. ಹಾಗಲ್ಲದೆ ಮುಂದುವರಿಸಬೇಕಾದರೆ ವಾಣಿದೇವಿಗೆ ಅವಶ್ಯವಾಗಿಯೂ ಕಷ್ಟ ಉಂಟಾಗುವುದು. ಈ ಅಜ್ಞಾನಿಗಳ ಬಗ್ಗೆ, ಅಜ್ಞಾನದ ಬಗ್ಗೆ, ತಮೋಗುಣದ ಬಗ್ಗೆ ಹೇಳಬೇಕು ಅಂತ ಅಂದರೆ ವಾಣಿದೇವಿಗೂ ಕೂಡ ಕಷ್ಟ ಆಗುತ್ತೆ. ಅಂದರೆ ಅದರ ಬಗ್ಗೆ, ಮೂರ್ಖತನದ ಬಗ್ಗೆ ಎಷ್ಟು ಹೇಳಿದ್ರು ಬೇಜಾರು. ಅದನ್ನೇನು ವಿಸ್ತರಣೆ ಮಾಡೋದು ಅರ್ಜುನ ಅಂತ ಇಲ್ಲಿ ಕೃಷ್ಣ ಹೇಳ್ತಾ ಇದ್ದಾನೆ. ಶ್ರೀಕೃಷ್ಣನು ಹೇಳಿದ ಮಾತುಗಳನ್ನು ಕೇಳಿ ಅರ್ಜುನನು, ಹೇ ಮಹಾರಾಜ, ತಾವು ಹೇಳುವುದೆಲ್ಲ ಸತ್ಯಪೂರ್ಣವಾದುದು ಎಂದನು. ಅನಂತರ ಶ್ರೀಕೃಷ್ಣನು, ಹೇ ಅರ್ಜುನ, ಈಗ ಸಾಧು ಪುರುಷರ ಸ್ಥಿತಿಯನ್ನು ವಿವರಿಸುವನು ಕೇಳು ಎಂದನು. ಇಷ್ಟೊತ್ತು ತಮೋಗುಣದಿಂದ ಅಜ್ಞಾನದಿಂದ ಕೂಡಿರುವವರ ಬಗ್ಗೆ ಹೇಳಿ ಆಯಿತು. ಅರ್ಜುನ, ಈಗ ನಾನು ನಿನಗೆ ಸಾಧು ಸತ್ಪುರುಷರ ವಿಚಾರವನ್ನು ಹೇಳ್ತೀನಿ ಕೇಳು ಅಂತ ಹೇಳಿ ಕೃಷ್ಣ ಪರಮಾತ್ಮನ ಹೇಳ್ತಾನೆ. ಅದನ್ನು ಮುಂದಿನ ಆಡಿಯೋದಲ್ಲಿ ನೋಡೋಣ. ಎಲ್ಲರಿಗೂ ಒಳ್ಳೆಯದಾಗಲಿ. ಓಂ ಸದ್ಗುರುನಾಥ ಶರಣಂ ಜಯ ಜಯ. ಓಂ ಸಚ್ಚಿದಾನಂದ ಶರಣಂ ಜಯ ಜಯ. ಹರಿ ಓಂ ತತ್ಸತ್. ಹರಿ ಓಂ ತತ್ಸತ್. ಹರಿ ಓಂ ತತ್ಸತ್.